ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಿಮ್ಮ ಮಲ್ಲಿಗೆ ಗಿಡಗಳಿಗೆ ಯಾವ ಫರ್ಟಿಲೈಸರನ್ನು ಹಾಕ್ತೀರಾ ಅಂತ ಕೆಲವೊಂದು ಕಮೆಂಟ್ಗಳು ಬರ್ತಾ ಇದೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡಗಳಿಗೆ ನಾನು ಯಾವ ಫರ್ಟಿಲೈಸರನ್ನು ಹಾಕ್ತೇನೆ ಅನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ 1 ತಿಂಗಳ ಹಿಂದೆ ಫರ್ಟಿಲೈಸರನ್ನು ಹಾಕಿದ್ದೆ. ನನಗೆ ಸರಿಯಾಗಿ ನೆನಪಿಲ್ಲ, 1 ಅಥವಾ 1.5 ತಿಂಗಳು ಆಗಿರಬಹುದು. ಅದರ ನಂತರ ನಾನು ಯಾವುದೇ ಫರ್ಟಿಲೈಸರನ್ನು ಹಾಕಿಲ್ಲ. ಒಮ್ಮೆ ಗಿಡಗಳಿಗೆ ಪೆಗಾಸಸ್ ಅನ್ನು ಸ್ಪ್ರೇ ಮಾಡಿದ್ದೇನೆ. ಪೆಗಾಸಸ್ ಅನ್ನು ಸ್ಪ್ರೇ ಮಾಡಿ 15 ರಿಂದ 20 ದಿನ ಆಗಿರಬಹುದು ಅಂತ ಅನ್ಕೊಳ್ತೇನೆ. ಗಿಡಗಳಲ್ಲಿ ಕಂಡುಬರುವಂತಹ ಹುಳಗಳು, ಕೀಟಗಳು ಹಾಗೆ ವೈಟ್ ಫ್ಲೈಸ್ಗಳನ್ನು ಕಂಟ್ರೋಲ್ ಮಾಡಲು ನಾವು ಪೆಗಾಸಸ್ ಅನ್ನು ಸ್ಪ್ರೇ ಮಾಡಬೇಕಾಗ್ತದೆ. ನಾನು ಪೆಗಾಸಸ್ ಅನ್ನು ಸ್ಪ್ರೇ ಮಾಡಿರುವುದರಿಂದ ನನಗೆ ಈಗ ಹೂಗಳು ಚೆನ್ನಾಗಿ ಬರ್ತಾ ಇದೆ. ಹುಳಗಳು ತುಂಬಾನೇ ಕಡಿಮೆ ಆಗಿದೆ ಅಂತ ಹೇಳಬಹುದು. ಗಿಡಗಳಲ್ಲಿ ಹುಳಗಳು ಜಾಸ್ತಿ ಆದಾಗ ಈ ಮೊಗ್ಗಿನ ಶೇಪೇ ಚೇಂಜ್ ಆಗ್ತದೆ, ಅದು ಬೆಂಡಾಗಿ ಬರ್ತದೆ, ಹಾಗೆ ಮೊಗ್ಗುಗಳನ್ನು ಹುಳಗಳು ತಿಂದು ಹಾಕ್ತದೆ. ನಾನು ಪೆಗಾಸಸ್ ಅನ್ನು ಸ್ಪ್ರೇ ಮಾಡಿರುವುದರಿಂದ ಗಿಡದಲ್ಲಿನ ಮೊಗ್ಗುಗಳು ನೋಡಿ ಚೆನ್ನಾಗಿ ಬರ್ತಾ ಇದೆ, ಬೆಂಡಾಗಿ ಎಲ್ಲ ಬರ್ತಾ ಇಲ್ಲ. ನಾನು ಸ್ಪ್ರೇ ಮಾಡಿ ತುಂಬ ದಿನಗಳು ಆಗಿರುವುದರಿಂದ ಈಗ ಅಲ್ಲಲ್ಲಿ ಹುಳಗಳು ಕಾಣಿಸ್ತಾ ಇದೆ. ಇಷ್ಟು ದಿನ ಹೂ ಕಟ್ಟುವಾಗ ನನಗೆ ಹುಳಗಳು ಸಿಗ್ತಾ ಇರಲಿಲ್ಲ, ಆದರೆ ಇವತ್ತು ಹೂ ಕಟ್ಟುವಾಗ ನನಗೆ ಕೆಲವೊಂದು ಹುಳಗಳು ಸಿಕ್ಕಿದೆ. ಹಾಗಾಗಿ ಇನ್ನು ಸ್ವಲ್ಪ ದಿನದಲ್ಲಿ ನಾನು ಪುನಃ ಪೆಗಾಸಸ್ ಅನ್ನು ಹಾಕಬೇಕು. ಆದರೆ ಮಳೆ ಕಡಿಮೆ ಆಗಬೇಕು, ಬಿಸಿಲು ಬರಬೇಕು. ಒಂದು 15 ದಿನದ ಹಿಂದೆ 1 ದಿನ ಬಿಸಿಲು ಬಂದಿತ್ತು, ನಾನು ಆ ದಿನದಲ್ಲಿ ಪೆಗಾಸಸ್ ಅನ್ನು ಹಾಕಿದ್ದೆ. ಮುಂದೆ ಯಾವತ್ತಾದರೂ ಬಿಸಿಲು ಬಂದಾಗ ನಾನು ಆ ದಿನ ಪೆಗಾಸಸ್ ಅನ್ನು ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಮಳೆಗಾಲದಲ್ಲಿ ನಾನು ಸ್ವಲ್ಪ ಲೇಟಾಗಿ ಮೊಗ್ಗನ್ನು ತೆಗೆಯುವುದು, ಯಾಕಂದರೆ ಬೇಗನೆ ತೆಗೆದರೆ ಮೊಗ್ಗುಗಳು ತುಂಬಾ ಚಿಕ್ಕದಾಗಿರ್ತದೆ. ಹಾಗಾಗಿ ನಾನು 8 ಗಂಟೆಯ ನಂತರವೇ ಮೊಗ್ಗನ್ನು ತೆಗೆಯಲು ಪ್ರಾರಂಭಿಸುತ್ತೇನೆ. ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ವಿಡಿಯೋ. ನಾನು ಹಳೆಯ ವಿಡಿಯೋವನ್ನು ಹಾಕ್ತಾ ಇಲ್ಲ, ಇವತ್ತು ತೆಗೆದಂತಹ ವಿಡಿಯೋವನ್ನೇ ನಾನು ತೋರಿಸ್ತಾ ಇದ್ದೇನೆ. ಯಾಕಂದರೆ ಮಳೆ ಬರುವಾಗ ನಿಮಗೆ ಹೂವು ಆಗ್ತಾ ಇದೆಯಾ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಕಳೆದ ವರ್ಷ ಮಳೆಗಾಲದಲ್ಲಿ ನನ್ನ ಗಿಡಗಳಲ್ಲಿ ಹೂವು ಆಗ್ತಾ ಇರಲಿಲ್ಲ. ಈ ವರ್ಷ ನನ್ನ ಗಿಡಗಳಲ್ಲಿ ಸ್ವಲ್ಪ ಹೂವು ಆಗ್ತಾ ಇದೆ. 2 ಚೆಂಡಿನ ತನಕ ನನಗೆ ಹೂ ಸಿಗ್ತಾ ಇದೆ. ಇವತ್ತು ನನಗೆ ಸ್ವಲ್ಪ ಕಡಿಮೆ ಹೂ ಸಿಕ್ಕಿದೆ. ಇವತ್ತು ಕಟ್ಟಿದ ನಂತರ 1 ಚೆಂಡು 2 ಲೈನ್ನಷ್ಟು ಹೂ ಸಿಕ್ಕಿದೆ. ಹೀಗೆ ಕ್ರಮೇಣವಾಗಿ ದಿನದಿಂದ ದಿನಕ್ಕೆ ಹೂ ಕಡಿಮೆ ಆಗ್ತಾ ಬರ್ತದೆ. ಹೀಗೆ ಸ್ವಲ್ಪ ದಿನಗಳ ನಂತರ ದಿನದಿಂದ ದಿನಕ್ಕೆ ಹೂವಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಮಳೆಗಾಲದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಯಾವ ಫರ್ಟಿಲೈಸರನ್ನು ಹಾಕಿದ್ದೇನೆ ಅನ್ನೋದನ್ನು ಈಗ ತೋರಿಸ್ತೇನೆ. ಇವತ್ತು ನಾನು ನನ್ನ ಗಿಡಗಳಿಗೆ ಫರ್ಟಿಲೈಸರನ್ನು ಹಾಕ್ತಾ ಇದ್ದೇನೆ. ಮೊದಲಿಗೆ ನಾನು ಇಲ್ಲಿ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೇನೆ, ಅದನ್ನು ತೆಗಿತಾ ಇದ್ದೇನೆ. ಪ್ಲಾಸ್ಟಿಕ್ ಕವರ್ ಹಾಕಿರುವುದರಿಂದ ಗಿಡದ ಬುಡ ನೋಡಿ ಎಷ್ಟು ಕ್ಲೀನ್ ಆಗಿರ್ತದೆ. ಕಳೆ ಗಿಡಗಳು ಏನೂ ಬೆಳೆದಿಲ್ಲ ನೋಡಿ. ಹಾಗೆಯೇ ಗಿಡದಿಂದ ಉದುರಿದಂತಹ ಎಲೆಗಳೆಲ್ಲ ಈ ಪ್ಲಾಸ್ಟಿಕ್ ಕವರ್ ಮೇಲೆ ಬಿದ್ದಿರ್ತದೆ. ನಾನು ಇದನ್ನು ತೆಗೆದು ಪ್ಲಾಸ್ಟಿಕ್ ಕವರನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಬಿಸಿಲು ಇದ್ದರೆ ಒಮ್ಮೆ ಬಿಸಿಲಿಗೆ ಹಾಕಬಹುದು. ಹಾಗೆಯೇ ನಾನು ಈಗ ಗಿಡಗಳಿಗೆ ಈ ಫರ್ಟಿಲೈಸರನ್ನು ಹಾಕ್ತಾ ಇದ್ದೇನೆ. ಇದರ ಹೆಸರು ಏನು ಅಂತ ನನಗೆ ತುಂಬ ಜನರು ಕೇಳಿದರು. ಇದು ಬ್ಲೂ ಕಲರ್ನ ಒಂದು ಫರ್ಟಿಲೈಸರ್ ಅಂತ ಹೇಳಬಹುದು. ಇದರ ಹೆಸರು ಬಿ ಸ್ಟಾರ್ ಅಂತ. ಇದಕ್ಕೆ ಕೆಜಿಗೆ 115 ರೂಪಾಯಿ ಇರ್ತದೆ. ಇದು ಕೆಲವೊಂದು ಫರ್ಟಿಲೈಸರ್ ಶಾಪ್ನಲ್ಲಿ ಮಾತ್ರ ಸಿಗ್ತದೆ. ನಮ್ಮ ಊರಿನಲ್ಲಿ ಇದು ಸಿಗುವುದಿಲ್ಲ, ಹಾಗಾಗಿ ನಾನು ಕುಂದಾಪುರದಿಂದ ತರಿಸಿದ್ದೇನೆ. ಕಳೆದ ಬಾರಿ ತಂದಾಗ ಸ್ಕೈ ಬ್ಲೂ ಅಂದರೆ ಆಕಾಶ ನೀಲಿ ಬಣ್ಣದಾಗಿತ್ತು. ಈ ಸಲ ಸ್ವಲ್ಪ ಗ್ರೀನ್ ಮಿಕ್ಸ್ ಆಗಿದೆ. ಇಲ್ಲಿ ನೀವು ನೋಡಬಹುದು ಯಾವ ಬಣ್ಣದ ಒಂದು ಫರ್ಟಿಲೈಸರ್ ಅಂತ. ಈಗ ಮಳೆಗಾಲ ಆಗಿರುವುದರಿಂದ ಸ್ವಲ್ಪ ಕಲರ್ ಚೇಂಜು ಆಗಿರಬಹುದು. ನೀರಿನ ಒಂದು ತೇವಾಂಶ ಇರ್ತದಲ್ಲ, ಹಾಗಾಗಿ ಕಲರ್ ಚೇಂಜ್ ಆಗಿದೆಯೋ ಗೊತ್ತಿಲ್ಲ. ಈ ಸಲ ನನಗೆ ಗ್ರೀನ್ ಮಿಕ್ಸ್ ಆಗಿರುವಂತಹ ಒಂದು ಫರ್ಟಿಲೈಸರ್ ಸಿಕ್ಕಿದೆ. ಈಗ ನಾನು ಇದರ ಬುಡಕ್ಕೆ 1 ಸ್ಪೂನ್ನಷ್ಟು ಇದನ್ನು ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ಹಾಕಿದರೆ ಸಾಕಾಗ್ತದೆ. ಮಳೆಗಾಲದಲ್ಲಿ ಗಿಡದ ಬುಡವನ್ನು ಬಿಡಿಸಬೇಕಂತ ಇಲ್ಲ, ಯಾಕಂದರೆ ಮಣ್ಣು ಮೆತ್ತಗಿರ್ತದೆ, ಗಟ್ಟಿಯಾಗಿರುವುದಿಲ್ಲ. ಹಾಗಾಗಿ ನಾವು ಡೈರೆಕ್ಟಾಗಿ ಹಾಕಬಹುದು. ಕಳೆ ಗಿಡಗಳು ಬೆಳೆದಿದ್ದರೆ ಅದನ್ನು ತೆಗೆದ ನಂತರವೇ ನೀವು ಈ ರೀತಿಯ ಫರ್ಟಿಲೈಸರನ್ನು ಹಾಕಬೇಕು. ಇದೇ ರೀತಿಯಾಗಿ ನಾನು ನನ್ನ ಎಲ್ಲ ಗಿಡಗಳಿಗೆ ಈ ಫರ್ಟಿಲೈಸರನ್ನು ಹಾಕ್ತೇನೆ. ಮಳೆಗಾಲದಲ್ಲಿ ನಾನು ನನ್ನ ಗಿಡಗಳಿಗೆ ಈ ಫರ್ಟಿಲೈಸರನ್ನು ಮಾತ್ರ ಹಾಕ್ತಾ ಇದ್ದೇನೆ, ಬೇರೆ ಯಾವುದೇ ಫರ್ಟಿಲೈಸರನ್ನು ಹಾಕ್ತಾ ಇಲ್ಲ. ಈಗ ಎಲ್ಲ ಗಿಡಗಳಿಗೆ ಹಾಕಿದಂತಹ ಪ್ಲಾಸ್ಟಿಕ್ ಕವರನ್ನು ತೆಗೆದಿದ್ದೇನೆ. ಹಾಗೆಯೇ ಪ್ರತಿಯೊಂದು ಗಿಡಕ್ಕೂ ಕೂಡ ನಾನು ಈ ಫರ್ಟಿಲೈಸರನ್ನು ಹಾಕ್ತಾ ಇದ್ದೇನೆ. ಹಿಂಡಿಗಳು ಹಾಗೂ ದನದ ಗೊಬ್ಬರಗಳನ್ನು ಹಾಕಿದಾಗ ಮಳೆಗಾಲದಲ್ಲಿ ಅದು ಅಲ್ಲೇ ಕೊಳೆಯುತ್ತದೆ, ಹಾಗೆಯೇ ಅದರಲ್ಲಿ ಹುಳಗಳು ಬರಲು ಪ್ರಾರಂಭವಾಗ್ತದೆ. ಹಾಗಾಗಿ ನಾನು ಆ ರೀತಿಯ ಯಾವುದೇ ಗೊಬ್ಬರವನ್ನು ಹಾಕ್ತಾ ಇಲ್ಲ. ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗುವಂತಹ ಈ ರೀತಿಯ ಕಾಳಾದ ಫರ್ಟಿಲೈಸರನ್ನು ಮಾತ್ರ ಹಾಕ್ತಾ ಇದ್ದೇನೆ. ಈ ರೀತಿಯ ಕಾಳಾಗಿರುವ ಫರ್ಟಿಲೈಸರನ್ನು ಹಾಕಿದಾಗ ಅದು ಬೇಗನೆ ಕರಗುವುದಿಲ್ಲ. ನಾವು ಹಾಕಿದ ತಕ್ಷಣವೇ ಜೋರಾಗಿ ಮಳೆ ಬಂದರೂ ಕೂಡ ಏನೂ ಪ್ರಾಬ್ಲಮ್ ಆಗುವುದಿಲ್ಲ.
ಯಾಕಂದರೆ ಅದು ಕರಗಲು 2-3 ದಿನ ಬೇಕಾಗ್ತದೆ. ನಿಧಾನವಾಗಿ ಅದು ಮಣ್ಣಿನಲ್ಲಿ ಸೇರಿ ಗಿಡಗಳಿಗೆ ಸೇರ್ತದೆ. ನಾನು ಹೀಗೆ ಪ್ರತಿಯೊಂದು ಗಿಡಕ್ಕೂ ಕೂಡ ಈ ಫರ್ಟಿಲೈಸರನ್ನು ಹಾಕ್ತಾ ಇದ್ದೇನೆ. ಈ ಫರ್ಟಿಲೈಸರನ್ನು ಈ ಗಿಡಗಳಿಗೆ ಮಾತ್ರವಲ್ಲದೆ ಬೇರೆ ಯಾವುದೇ ಹೂವಿನ ಗಿಡಗಳಿಗೂ ಹಾಕಬಹುದು. ತುಂಬಾ ಚೆನ್ನಾಗಿರುವಂತಹ ಫರ್ಟಿಲೈಸರ್ ಅಂತ ಹೇಳಬಹುದು. ಇದನ್ನು ನನಗೆ ಸಜೆಸ್ಟ್ ಮಾಡಿರುವುದು ನನ್ನ ಒಬ್ಬರು ಸಬ್ಸ್ಕ್ರೈಬರೇ ಅಂತ ಹೇಳಬಹುದು. ಅವರು ನನ್ನ ಬಳಿ ಸ್ವಲ್ಪ ಗಿಡಗಳನ್ನು ಪರ್ಚೇಸ್ ಮಾಡಿದರು. ಅವರು ಈ ಫರ್ಟಿಲೈಸರನ್ನು ಹಾಕಿದಾಗ ಅವರಿಗೆ ಒಳ್ಳೆಯ ರಿಸಲ್ಟ್ ಬಂತು ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಈ ಫರ್ಟಿಲೈಸರನ್ನು ಹಾಕ್ತಾ ಇದ್ದೇನೆ. ಹಾಗೆ ನನಗೂ ಕೂಡ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ. ಎಲ್ಲ ಗಿಡಗಳಿಗೂ ಕೂಡ ಫರ್ಟಿಲೈಸರನ್ನು ಹಾಕಿದ ನಂತರ ತುಂಬ ಜೋರಾಗಿ ಮಳೆ ಬಂದಿತ್ತು. ನಾನು ಗಿಡಗಳಿಗೆ ಪ್ಲಾಸ್ಟಿಕ್ ಶೀಟನ್ನು ಕವರ್ ಮಾಡಿರಲಿಲ್ಲ. 1-1.5 ಗಂಟೆಗಳ ಕಾಲ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಹಾಗೆ ಗಾಳಿನೂ ಕೂಡ ಇತ್ತು. ನೀವಿಲ್ಲಿ ನೋಡ್ತಾ ಇರಬಹುದು. 1.5 ಗಂಟೆಗಳ ಕಾಲ ಈ ರೀತಿಯಾಗಿ ಜೋರಾಗಿ ಮಳೆ ಬಂದ ನಂತರ ನಾನು ಹಾಕಿದಂತಹ ಫರ್ಟಿಲೈಸರ್ ಏನಾಯಿತು ಅಂತ ನಾನು ನಿಮಗೆ ತೋರಿಸ್ತೇನೆ. ಮಳೆ ನಿಂತ ನಂತರ ನಾನು ಗಾರ್ಡನ್ಗೆ ಬಂದು ನೋಡಿದ್ದೇನೆ. ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ ನೋಡಿ. ಫರ್ಟಿಲೈಸರ್ ಹಾಗೇ ಇದೆ, ಅದು ನೀರಿನಲ್ಲಿ ಇಳಿದು ಹೋಗಿಲ್ಲ. ಹಾಗೆ ಕೆಲವೊಂದು ಪಾಟ್ನಲ್ಲಿ ನೀರು ನಿಲ್ತಾ ಇದೆ. ನಾವು ಪಾಟ್ ಅಥವಾ ಟಬ್ಗಳಿಗೆ ಎಷ್ಟೇ ಹೋಲ್ ಮಾಡಿದರೂ ಕೂಡ ಮಳೆಗಾಲದಲ್ಲಿ ಅಲ್ಲಲ್ಲಿ ಅದು ಬ್ಲಾಕ್ ಆಗ್ತದೆ. ಆಗ ನೀರು ಸರಾಗವಾಗಿ ಇಳಿದು ಹೋಗುವುದಿಲ್ಲ. ಕೆಲವೊಂದು ಪಾಟ್ನಲ್ಲಿ ನೀರು ಹಾಗೆ ನಿಲ್ತದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ನಾನು ಹಾಕಿದಂತಹ ಫರ್ಟಿಲೈಸರ್ ಹಾಗೇ ಇದೆ. ಇದು ಕರಗಲು 2 ದಿನ ಆದರೂ ಬೇಕಾಗ್ತದೆ. ಮಳೆಗಾಲದಲ್ಲಿ ಈ ರೀತಿಯಾಗಿರುವ ಹರಳಿನಂತಿರುವ ಫರ್ಟಿಲೈಸರ್ ಹಾಕಿದರೆ ಒಳ್ಳೆಯದು ಅನ್ನುವುದು ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ನಾವು ಹಾಕಿದ ತಕ್ಷಣ ಮಳೆ ಬಂದರೆ ಅದು ಕೂಡಲೇ ಕರಗಿ ಇಳಿದು ಹೋಗುವುದಿಲ್ಲ. ಸ್ವಲ್ಪ ಟೈಮ್ ಹಾಗೇ ಇರ್ತದೆ. ಒಂದು ಮಳೆಗೆ ಅದು ಏನೂ ಆಗುವುದಿಲ್ಲ. ನಂತರ ನಾವು ಅದಕ್ಕೆ ಏನಾದರೂ ಕವರ್ ಮಾಡಬೇಕಾಗ್ತದೆ. ಆಗ ನಾವು ಹಾಕಿದಂತಹ ಫರ್ಟಿಲೈಸರ್ ಗಿಡಗಳಿಗೆ ಹೋಗ್ತದೆ. ನಂತರ ಗಿಡಗಳು ಚೆನ್ನಾಗಿ ಬಂದು ಮೊಗ್ಗುಗಳು ಕೂಡ ಚೆನ್ನಾಗಿ ಬರ್ತದೆ. ನಾನು ಫರ್ಟಿಲೈಸರನ್ನು ಹಾಕುವಾಗ ತೆಗೆದಂತಹ ಪ್ಲಾಸ್ಟಿಕ್ಕನ್ನು ನಾನು ಕೂಡಲೇ ಹಾಕಿಲ್ಲ, ಸಂಜೆಯ ವೇಳೆಗೆ ಹಾಕಿದ್ದೇನೆ. ಅದು ಎಲ್ಲ ಗಿಡಗಳಿಗೂ ಕೂಡ ಹಾಕಿಲ್ಲ. ಕೆಲವೊಂದು ಟಬ್ಗಳಲ್ಲಿ ನೀರು ನಿಲ್ತಾ ಇತ್ತು. ಅಂತಹ ಟಬ್ಗಳಿಗೆ ಮಾತ್ರ ನಾನು ತೆಗೆದಂತಹ ಪ್ಲಾಸ್ಟಿಕ್ಕನ್ನು ಪುನಃ ಹಾಕಿದ್ದೇನೆ. ಹಾಗೆ ಉಳಿದಂತಹ ಟಬ್ಗಳನ್ನು ಹಾಗೆ ಇಟ್ಟಿದ್ದೇನೆ. ತುಂಬ ಮಳೆ ಬಂದರೆ ಸಂಜೆಯ ವೇಳೆ ನಾನು ಅದಕ್ಕೆ ಕವರನ್ನು ಮಾಡ್ತೇನೆ. ಇಲ್ಲದೇ ಇದ್ದಲ್ಲಿ ನಾಳೆ ಬೆಳಗ್ಗೆ ಅದಕ್ಕೆ ಕವರನ್ನು ಮಾಡ್ತೇನೆ. ಯಾಕಂದರೆ ನಾವು ಹಾಕಿದಂತಹ ಫರ್ಟಿಲೈಸರ್ ಸ್ವಲ್ಪ ಕರಗಬೇಕು. ಹಾಗಾಗಿ ಅದಕ್ಕೆ ನೀರಿನ ಅಗತ್ಯ ಇರ್ತದೆ. ಸ್ವಲ್ಪ ಮಳೆ ನೀರು ಬಿದ್ದರೆ ಅದು ಕರಗುತ್ತದೆ. ಹಾಗಾಗಿ ನಾನು ಹಾಗೆ ಇಟ್ಟಿದ್ದೇನೆ. ನಾವು ಹಾಕಿದಂತಹ ಫರ್ಟಿಲೈಸರ್ನ ರಿಸಲ್ಟ್ ಗೊತ್ತಾಗಬೇಕಾದ್ರೆ 1 ವಾರ ಆದರೂ ಬೇಕಾಗ್ತದೆ. ನಂತರ ಚಿಕ್ಕದಾಗಿ ಚಿಗುರುಗಳು ಬರಲು ಪ್ರಾರಂಭವಾಗ್ತದೆ. ನಂತರ ಮೊಗ್ಗುಗಳು ಚೆನ್ನಾಗಿ ಬರ್ತದೆ. ಕಳೆದ ಬಾರಿ ಹಾಕಿದಾಗ ನನಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಈ ಬಾರಿ ಹಾಕಿದ್ದೇನೆ, ಆದರೆ ಮಳೆಗಾಲ ಆಗಿರುವುದರಿಂದ ರಿಸಲ್ಟ್ ಹೇಗೆ ಬರ್ತದೆ ಅಂತ ಗೊತ್ತಾಗುವುದಿಲ್ಲ. ನಾನು ಕಳೆದ ಬಾರಿ ಗಿಡಗಳಿಗೆ ಹಾಕಿದಾಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ಆ ಫರ್ಟಿಲೈಸರ್ನ ಹೆಸರು ಏನು ಅಂತ ತುಂಬ ಕಮೆಂಟ್ಸ್ಗಳು ಬಂದಿತ್ತು. ಆಗ ನನಗೆ ಅದರ ಹೆಸರು ಗೊತ್ತಿರಲಿಲ್ಲ. ಈ ಬಾರಿ ನಾನು ಅದರ ಹೆಸರನ್ನು ಕೇಳಿದ್ದೇನೆ. ಅದರ ಹೆಸರು ಬಿ ಸ್ಟಾರ್ ಅಂತ. ಇದನ್ನು 1 ಸ್ಪೂನ್ನಷ್ಟು ವಾರಕ್ಕೊಮ್ಮೆ ಗಿಡಗಳಿಗೆ ಹಾಕಿದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಆದರೆ ನಾನು ಹಾಕ್ತಾ ಇಲ್ಲ. ನಾನು ಆವಾಗಲೇ ಹೇಳಿದಂತೆ 1.5 ತಿಂಗಳಾಯಿತು ಇದನ್ನು ಹಾಕದೆ. ಇವತ್ತು ನಾನು ಇದನ್ನು ಹಾಕ್ತಾ ಇದ್ದೇನೆ. ಇದನ್ನು ನೀವು ಮಳೆಗಾಲದಲ್ಲಿ ಹಾಕಿದಾಗ ಮಳೆ ಬಂದು ಅದು ಕರಗುತ್ತದೆ. ಒಂದು ವೇಳೆ ನೀವು ಬೇಸಿಗೆಯಲ್ಲಿ ಹಾಕಿದರೆ ಅದಕ್ಕೆ ಸರಿಯಾಗಿ ನೀವು ನೀರನ್ನು ಹಾಕಬೇಕಾಗ್ತದೆ. ಅದು ಸರಿಯಾಗಿ ಕರಗಲು 2-3 ದಿನ ಆದರೂ ಬೇಕಾಗ್ತದೆ. ಇದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಯೂ ಕೂಡ ಗಿಡದ ಬುಡಕ್ಕೆ ಹಾಕಬಹುದು ಅಂತ ಅವರು ಹೇಳಿದ್ದಾರೆ. ಹಾಗೆ ಮಾಡಿದಾಗ ಬೇಗ ರಿಸಲ್ಟ್ ಬರ್ತದೆ ಅಂತ ಹೇಳಿದ್ದಾರೆ. ನಿಮಗೆ ಹೇಗೆ ಸಾಧ್ಯವೋ ಹಾಗೆ ನೀವು ಇದನ್ನು ಗಿಡದ ಬುಡಕ್ಕೆ ಹಾಕಬಹುದು. ನಾನು ಕಳೆದ ಬಾರಿ ಇದನ್ನು ಗಿಡಗಳಿಗೆ ಹಾಕುವಾಗ ವಿಡಿಯೋ ಮಾಡಿ ಶೇರ್ ಮಾಡಿದ್ದೇನೆ. ಇವತ್ತು ಪುನಃ ಶೇರ್ ಮಾಡ್ತಾ ಇದ್ದೇನೆ. ಯಾಕಂದರೆ ನನಗೆ ತುಂಬ ಕಮೆಂಟ್ಗಳು ಬರ್ತಾ ಇತ್ತು. ನೀವು ಯಾವ ಫರ್ಟಿಲೈಸರನ್ನು ಹಾಕಿದ್ದು ಅಂತ ಕೇಳ್ತಾ ಇದ್ರು. ಹಾಗಾಗಿ ನಾನು ಇವತ್ತು ಪುನಃ ಈ ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೇನೆ. ನಾನು ಎಲ್ಲರೂ ಕೂಡ ಇದೇ ಫರ್ಟಿಲೈಸರನ್ನು ಹಾಕಿ ಅಂತ ಹೇಳ್ತಾ ಇಲ್ಲ. ನಾನು ಯಾವ ಫರ್ಟಿಲೈಸರನ್ನು ಹಾಕ್ತೇನೆ ಅಂತ ತೋರಿಸ್ತಾ ಇದ್ದೇನೆ. ಮಳೆಗಾಲದಲ್ಲಿ ನೀವು ಈ ರೀತಿಯ ಯಾವುದೇ ಒಂದು ಫರ್ಟಿಲೈಸರನ್ನು ಗಿಡಗಳಿಗೆ ಹಾಕಬಹುದು. ಫರ್ಟಿಲೈಸರನ್ನು ಹಾಕಿ ಅದು ಸ್ವಲ್ಪ ಕರಗಿದ ನಂತರ ಈ ರೀತಿಯಾಗಿ ನಾವು ಪ್ಲಾಸ್ಟಿಕ್ ಶೀಟನ್ನು ಹಾಕಬೇಕಾಗ್ತದೆ. ಆಗ ನಾವು ಹಾಕಿದಂತಹ ಫರ್ಟಿಲೈಸರ್ ಗಿಡಗಳಿಗೆ ಹೋಗ್ತದೆ, ನೀರಿನಲ್ಲಿ ಹರಿದು ಹೋಗುವುದಿಲ್ಲ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.